ಹಾಲೆಲೂಯ! ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭಗಳು. ಬೆಳಗಾಯ್ತು ಪ್ರಿಯರೇ, ಎಚ್ಚರಗೊಂಡಿದ್ದೀರಾ? ಬನ್ನಿ ಹಾಗಾದರೆ ಈ ದಿನ ಪುನರುತ್ಥಾನದ ದಿನ ಸಭೆಗೆ ಹೋಗಬೇಕಲ್ಲವೇ? ದೇವರ ಸನ್ನಿಧಿಯಲ್ಲಿ ಕಾಲ ಕಳೆಯಬೇಕಲ್ಲವೇ? ಕರ್ತನನ್ನು ನಾವು ಸೇವಿಸಬೇಕಲ್ಲವೇ? ಹಾಡುಗಳನ್ನು ಹಾಡಿ ಆರಾಧಿಸಿ ಪ್ರಾರ್ಥನೆಯಿಂದ ಕರ್ತನಿಗೆ ಬೇಡಿಕೊಳ್ಳೋದು, ಘನಪಡಿಸುವುದು, ವಾಕ್ಯದ ಧ್ಯಾನದಿಂದ ದೇವರ ಮಕ್ಕಳೊಂದಿಗೆ ಸಭೆಗಳಿಗೆ ಖಚಿತವಾಗಿಯೂ ಭಾನುವಾರದಂದು ಹೋಗೋದನ್ನು ಅಭ್ಯಾಸ ಮಾಡಿಕೊಳ್ಳಿರಿ. ಒಂದು ವೇಳೆ ನಿಮ್ಮ ಸಭೆ ತಡಮಾಡಿ ಆರಂಭ ಆಗುವುದಾದರೆ ಈ ಅನುದಿನದ ಧ್ಯಾನದೊಂದಿಗೆ ಪ್ರಾರಂಭಿಸೋಣ. ನಿಮ್ಮ ಅನುಕೂಲತೆಗೋಸ್ಕರ ಯೂಟ್ಯೂಬ್ನಲ್ಲಿ ಅನುದಿನ ಧ್ಯಾನ ಇರೋದ್ರಿಂದ ಭಾನುವಾರ ನಿಮ್ಮ ಚರ್ಚ್ನಲ್ಲಿ ನೀವು ಬ್ಯುಸಿಯಾಗಿರಿ. ಸಮಯ ಸಿಕ್ಕಾಗ ಈ ಆರಾಧನೆಯಲ್ಲಿಯೂ ಅಂದರೆ ಅನುದಿನದ ಧ್ಯಾನದಲ್ಲಿನ ಈ ವಾಕ್ಯವನ್ನು ಕೂಡ ಕೇಳಿರಿ. ಬನ್ನಿ ಚಿಕ್ಕ ಪ್ರಾರ್ಥನೆಯಿಂದ ಪ್ರಾರಂಭಿಸೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಈ ಅಂತ್ಯಕಾಲದಲ್ಲಿ ನಿಮ್ಮ ಸಭೆಯನ್ನು ನಿರ್ಲಕ್ಷ್ಯ ಮಾಡುವವರಾಗಿಯೂ ನಿಮ್ಮ ಸನ್ನಿಧಿ ಅಲಕ್ಷ್ಯ ಮಾಡುವಂಥವರು ಅನೇಕರಿದ್ದರೂ ಸಹ ನಾವು ಹಾಗೆ ಇರದಂತೆ ನಿಮ್ಮನ್ನು ಘನಪಡಿಸುವುದಕ್ಕೂ ನಿಮ್ಮ ಮಕ್ಕಳೊಂದಿಗೆ ಸೇರಿ ನಿಮ್ಮನ್ನು ಆರಾಧಿಸಲು ನಮ್ಮೆಲ್ಲರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಸತ್ಯವೇದ ತೆಗೆಯಿರಿ. ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 25ನೆಯ ವಚನ ಓದುತ್ತಿದ್ದೇನೆ, ಕೇಳಿರಿ. ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 25ನೆಯ ವಚನ. ಸಭೆಯಾಗಿ ಕೂಡಿಕೊಳ್ಳುವುದನ್ನು ಕೆಲವರು ರೂಢಿಯಾಗಿ ಬಿಟ್ಟಿರುವ ಪ್ರಕಾರ ನಾವು ಬಿಟ್ಟು ಬಿಡದೆ ಒಬ್ಬರನ್ನೊಬ್ಬರು ಎಚ್ಚರಿಸೋಣ. ಕರ್ತನ ಪ್ರತ್ಯಕ್ಷತೆಯ ದಿನವು ಸಮೀಪಿಸುತ್ತಾ ಬರುತ್ತದೆ ಎಂದು ನೀವು ನೋಡುವುದರಿಂದ ಇದನ್ನು ಮತ್ತಷ್ಟು ಮಾಡಿರಿ. ನಾವು ಪರಸ್ಪರ ಹಿತಚಿಂತಕರಾಗಿದ್ದು ಪ್ರೀತಿಸುತ್ತಿರಬೇಕೆಂತಲೂ ಸತ್ಕಾರ್ಯ ಮಾಡಬೇಕೆಂತಲೂ ಒಬ್ಬರನ್ನೊಬ್ಬರು ಪ್ರೇರೇಪಿಸೋಣ. ಒಬ್ಬರನ್ನೊಬ್ಬರು ಹುರಿದುಂಬಿಸಿಕೊಳ್ಳುವುದಕ್ಕಾಗಿ ಆಲೋಚಿಸೋಣ. ಆ ಕರ್ತನ ದಿನವು ಸಮೀಪಿಸುತ್ತಿರುವ ಹಾಗೆ. ಯಾವ ದಿನ ಅಂತೆ? ಕರ್ತನ ಬರೋಣದ ದಿನ. ಈ ಅಂತ್ಯಕಾಲದಲ್ಲಿ ಮನುಷ್ಯರು ಭಕ್ತಿಹೀನರಾಗಿರುತ್ತಾರೆ ಎಂಬ, ಅಕ್ರಮ ವಿಸ್ತರಿಸುತ್ತದೆ ಎಂಬ, ಪ್ರೀತಿ ತಣ್ಣಗಾಗಿ ಹೋಗುತ್ತದೆ ಎಂಬ, ಹಾಗೂ ನಂಬಿಕೆ ಕಂಡುಕೊಳ್ಳುವುದೇ ಕಷ್ಟಕರವಾಗಿರುತ್ತದೆ ಎಂಬ ಪ್ರವಾದನೆಗಳೆಲ್ಲವೂ ನೆರವೇರುತ್ತಾ ಇವೆ. ಅದಕ್ಕೆ ಕರ್ತನ ಬರೋಣದ ಸಮಯದಲ್ಲಿ ವಿಶ್ವಾಸಿಗಳಾಗಿರುವ ನಾವು ಬಹು ಜಾಗರೂಕತೆಯಿಂದಿರಬೇಕು. ಯಾಕೆಂದರೆ ಆರಿಸಲ್ಪಟ್ಟವರನ್ನು ಕೂಡ ಮೋಸಗೊಳಿಸುವುದಕ್ಕಾಗಿ ಸೈತಾನನು ಪ್ರಯತ್ನಿಸುತ್ತಾನೆ. ಕರ್ತನ ದಿನದಲ್ಲಿ ಕರ್ತನ ಸನ್ನಿಧಿಗೆ ಹೋಗಿ ಸಭೆಯಾಗಿ ಕೂಡಿಕೊಳ್ಳಬೇಕು. ಯಾಕೆ ಸಭೆಗೆ ಹೋಗಬೇಕು? ದೇವರು ನಮ್ಮ ಮನೆಯಲ್ಲಿಲ್ಲವೋ? ನಾನು ಪ್ರಾರ್ಥಿಸಿಕೊಳ್ಳಲಾರೆನೋ? ಬೈಬಲ್ ಓದಲಾರೆನೋ? ಈಗ ಟಿವಿಯಲ್ಲಿ ಸಂದೇಶ ಕೇಳ್ತಿದ್ದೇವಲ್ಲವೇ? ಲೈವ್ ಸರ್ವಿಸಲ್ಲಿ ಪಾಲ್ಗೊಂಡ್ರೆ ಸಾಲುವುದಿಲ್ಲವೋ ಎಂದು ಸಮ್ಮತಿಸಿಕೊಳ್ತಾರೆ. ಅದು ಲಾಕ್ಡೌನ್ ಅಲ್ಲಿ ಕೆಲವರಿಗೆ ಅಭ್ಯಾಸ ಆಗ್ಬಿಟ್ಟಿದೆ. ಅದೇ ಇವಾಗಲೂ ಕೂಡ ಸೋಫಾದಲ್ಲಿ ಕೂತ್ಕೊಂಡು ನಾವು ಟಿವಿ ನೋಡುತ್ತಲೇ ಆರಾಧನೆ ಮಾಡ್ತೇವೆ ಅನ್ನುತ್ತಾರೆ. ಅದು ಸರಿಯಲ್ಲ. ಯು ಕ್ಯಾನ್ ಹ್ಯಾವ್ ಇಟ್, ಬೇಕಾದರೆ ಅದನ್ನು ಎಕ್ಸ್ಟ್ರಾ ಮಾಡಿ. ಆದರೆ ನೀವು ನಿಮ್ಮ ಸಭೆಗೆ ಹೋಗುವಂಥದ್ದು, ಅಲ್ಲಿ ಸಭೆಯಾಗಿ ಕೂಡಿಕೊಳ್ಳುವಂಥದ್ದು, ಜೊತೆ ಸಹೋದರ ಸಹೋದರಿಯರೊಂದಿಗೆ ಸೇರಿ ಆರಾಧಿಸುವಂಥದ್ದು ಬಹಳ ಪ್ರಾಮುಖ್ಯವಾಗಿದೆ. ಕೆಲವರು ಬಿಟ್ಟು ಬಿಡ್ತಿದ್ದಾರೆ. ಹೌದು, ಈ ಅಂತ್ಯ ದಿನಗಳಲ್ಲಿ ಸಭೆ ಅಂದ ಕೂಡಲೇ ಒಂದು ವಿಧವಾದ ಸಿಟ್ಟು ಕೆಲವರಿಗೆ. ಒಂದು ವೇಳೆ ಹೋದರೂ ಕೂಡ ಆರಾಧನೆ ಶಾರ್ಟ್ ಆಗಿರಬೇಕು, ಸ್ವೀಟ್ ಆಗಿರಬೇಕು. ಶಾರ್ಟ್ ಆ್ಯಂಡ್ ಸ್ವೀಟ್ ಸರ್ವಿಸಸ್ ಎಲ್ಲಿ ಇರ್ತವೆ? ಲಾಂಗ್ ಸರ್ವಿಸ್, ಒಂದೇ ಆರಾಧನೆ ಇರಬಾರ್ದು. ಒಂದೇ ಆರಾಧನೆ 3-4 ಗಂಟೆ ಒಂದು ಕಾಲದಲ್ಲಿ ಇರ್ತಾ ಇತ್ತು. ಈಗ ಅದೇ ಆರಾಧನೆ 3 ಸರ್ವಿಸಸ್ 4 ಸರ್ವಿಸಸ್ ಅನ್ನುತ್ತಾ ಬೇರೆ ಬೇರೆಯಾಗಿರುವಂಥದ್ದು. ಕೆಲವರು ಮೊದಲು ಬಂದು ಹೊರಟು ಹೋಗೋದು, ಮತ್ತೆ ಕೆಲವರು ಬರೋದು, ಮತ್ತೆ ತಿರುಗಿ ಎದ್ದು ಹೋಗೋದು. ಸಭೆಯಲ್ಲಿ ಹೀಗೆ ಮಾಡುವುದರಿಂದ ಐಕ್ಯತೆ ಹಾಳಾಗುವುದನ್ನು ನೋಡ್ತೇವೆ. ಆದರೆ ದೇವರ ಉದ್ದೇಶವೇನೆಂದರೆ ದೇವರ ಮಕ್ಕಳೆಲ್ಲರೂ ಸೇರಿ ಕರ್ತನೊಂದಿಗೆ ಪ್ರಾರ್ಥನೆ ಮಾಡುವವರೊಂದಿಗೂ ಕೂಡ ನೀತಿಯನ್ನು, ನಂಬಿಕೆಯನ್ನು, ಪ್ರೀತಿಯನ್ನು, ಸಮಾಧಾನ ಹೊಂದಲು ಪ್ರಯಾಸ ಪಡಬೇಕು. ಅದು ಒಂದು ದಿನದಲ್ಲಿ ಬರಲ್ಲ. ಸಭೆಯಾಗಿ ಕೂಡಿ ಬರಬೇಕು. ಈ ದಿನ ಹೇಳಬೇಕಾದ್ರೆ ಮನುಷ್ಯನು ತನ್ನ ಇಷ್ಟದಂತೆ ಇರಬೇಕಂದುಕೊಳ್ತಾನೆ. ನನ್ನ ತಂಟೆಗೆ ಯಾರೂ ಬರಬಾರ್ದು, ನನ್ನಿಷ್ಟ ನನ್ನದು, ನನಗಿಷ್ಟ ಬಂದಾಗ ತಿನ್ನುತ್ತೇನೆ, ನನಗಿಷ್ಟ ಬಂದಂತೆ ಮಲಗ್ತೇನೆ, ಇಷ್ಟ ಬಂದಾಗ ಹೊರಗೆ ಹೋಗ್ತೇನೆ, ನನಗಿಷ್ಟ ಬಂದಾಗ ಬಂದು ಮಲಗ್ತೇನೆ. ನನ್ನ ತಂದೆ ತಾಯಿಗಳು ನನಗೆ ಕೇಳಬಾರ್ದು, ಕಟ್ಕೊಂಡಿರುವ ಗಂಡನಾಗಿದ್ರೂ ನನಗೆ ಕೇಳಬಾರ್ದು. ನಿನಗೆ ಕಟ್ಕೊಂಡ ಮಾತ್ರಕ್ಕೆ, ನಿನ್ನ ಹೆಂಡತಿಯಾದ ಮಾತ್ರಕ್ಕೆ ನನಗಿಷ್ಟ ಇಲ್ಲವೋ? ನನ್ನಿಷ್ಟ ನನ್ನದು ಎನ್ನುವಂತೆ ಈ ದಿನ ಗಂಡ ಹೆಂಡತಿಯರಲ್ಲಿಯೂ ಅಂತಹ ಭೇದಗಳಿವೆ. ಕುಟುಂಬದಲ್ಲಿಯೂ ಅಂತಹ ಐಕ್ಯತೆ ಇಲ್ಲದಂತಾಗಿದೆ ಭೇದದ ನಿಮಿತ್ತ.
ನೋಡಿ ಪ್ರಿಯರೇ, ಯಾವತ್ತೇ ಆಗಲಿ ಸೈತಾನನು ನಮ್ಮನ್ನು ಜಯಿಸಬೇಕು ಅಂದುಕೊಂಡಾಗ, ನಮ್ಮನ್ನು ಒಬ್ಬೊಬ್ಬರನ್ನಾಗಿ ದೂರ ಮಾಡುವಾಗ ಸುಲಭವಾಗಿ ಜಯಿಸುತ್ತಾನೆ. ನಾವು ಐಕ್ಯವಾಗಿರುವಾಗ ನಮ್ಮ ಮೇಲೆ ಅಷ್ಟು ಈಸಿಯಾಗಿ ಯಾರೂ ದಾಳಿ ಮಾಡಲಾರರು. ಒಬ್ಬ ತಂದೆ ಸಾಯುವಾಗ ತನ್ನ 4 ಮಂದಿ ಮಕ್ಕಳನ್ನು ಕರೆದು, ಮಕ್ಕಳೇ, ನಾನು ಮರಣ ಹೊಂದುತ್ತಿದ್ದೇನೆ, ನಾನು ಬದುಕಿರುವ ಇಷ್ಟು ಕಾಲ ನಿಮ್ಮೆಲ್ಲರಿಗೆ ಸಮಾಧಾನಗೊಳಿಸಿದ್ದೇನೆ, ನೀವು 4 ಜನ ಐಕ್ಯವಾಗಿರಿ, ನಿಮ್ಮ ತಂಟೆಗೆ ಯಾರೂ ಬರಲ್ಲ ಎಂದು ಹೇಳಲು ಪ್ರಯತ್ನಿಸುತ್ತಾನೆ. ಅದಕ್ಕೆ ಒಂದು ಉದಾಹರಣೆಯಾಗಿ 4 ಕಟ್ಟಿಗೆಗಳನ್ನು ತಾನೆ ಆ 4 ಕಟ್ಟಿಗೆಗಳನ್ನು ಹಗ್ಗದಿಂದ ಕಟ್ಟಿ ಒಬ್ಬೊಬ್ಬನಿಗೆ ಕೊಟ್ಟು ಮುರಿಯಿರಿ ಅನ್ನುತ್ತಾನೆ. 4 ಕಟ್ಟಿಗೆಗಳು ಒಂದು ಹೊರೆಯಂತಿರುವಾಗ ಅದನ್ನು ಮುರಿಯುವಂಥದ್ದು ಯಾರಿಂದಲೂ ಆಗಲಿಲ್ಲ. ಆಯ್ತು ಸರಿ, ಈಗ ಆ ಹಗ್ಗ ಬಿಚ್ಚಿ ಒಂದೊಂದು ಕಟ್ಟಿಗೆಯನ್ನು ಒಬ್ಬೊಬ್ಬರು ಮುರಿಯಿರಿ ಎಂದು ಹೇಳ್ದ. ಪಟ್ 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 ಎಂದು ಮುರಿದು ಹಾಕಿದ್ರು. ನೋಡಿದ್ರಾ, ನೀವು 4 ಜನ ಒಗ್ಗಟ್ಟಾಗಿರುವುದಾದ್ರೆ ಯಾರು ಕೂಡ ನಿಮ್ಮ ತಂಟೆಗೆ ಬರೋದಿಲ್ಲ, ನಿಮಗೆ ಹಾನಿ ಮಾಡಲ್ಲ. ನೀವು ಒಬ್ಬಂಟಿಗರಾದ್ರೆ ಬಲಹೀನರಾಗ್ತೀರಿ ಅಂದನು. ಯೇಸು ಕೂಡ ಅದನ್ನೇ ಹೇಳಿದ್ದಾರೆ. ನೀವು ಏಕ ಮನಸ್ಸುಳ್ಳವರಾಗಿ ಪ್ರಾರ್ಥಿಸಿರಿ. ನೀವು ದೀನ ಮನಸ್ಸಿನಿಂದ ಒಬ್ಬರಿಗೊಬ್ಬರು ಉಪಚಾರ ಮಾಡುವುದನ್ನು ಕಲಿತುಕೊಳ್ಳಿರಿ. ಒಬ್ಬರ ಮೇಲೆ ಒಬ್ಬರು ಮನಸ್ಸುಳ್ಳವರಾಗಿರಿ. ಒಬ್ಬರನ್ನೊಬ್ಬರು ಕ್ಷಮಿಸಿರಿ, ಒಬ್ಬರಿಗೋಸ್ಕರ ಒಬ್ಬರು ಪ್ರಾರ್ಥಿಸಿರಿ, ಒಬ್ಬರ ಭಾರ ಇನ್ನೊಬ್ಬರು ಹಂಚಿಕೊಳ್ಳಿರಿ, ಒಬ್ಬರಿಗೋಸ್ಕರ ಇನ್ನೊಬ್ಬರು ಬದುಕಿರಿ ಅಂದಿದ್ದಾರೆ. ಅದೇ ಪ್ರಿಯರೇ ಪ್ರೀತಿ. ಪ್ರೀತಿ ಅಂದ್ರೆ ಏನು? ಬೇರೆಯವರ ಅಗತ್ಯತೆ ಬಗ್ಗೆ ನೀವು ಆಲೋಚಿಸುವಾಗ ನಿಮ್ಮ ಅಗತ್ಯತೆಯ ಬಗ್ಗೆ ಬೇರೆಯವರು ಆಲೋಚಿಸುವುದಾದರೆ ಅದೇ ಪ್ರೀತಿ ಹಂಚಿಕೊಳ್ಳುವಂಥದ್ದಾಗಿರುತ್ತೆ. ಒಬ್ಬ ಸ್ವಾರ್ಥಿ ತನ್ನ ಕುರಿತಾಗಿಯೇ ತನ್ನಿಷ್ಟವೇ ನನ್ನ ಚಿತ್ತ ಅಂದುಕೊಳ್ಳುವಾಗ ಒಬ್ಬಂಟಿಗನಾಗುಳ್ಕೊಳ್ತಾನೆ. ಬಹಳ ಸುಲಭವಾಗಿ ಸೈತಾನನು ಅಂಥವರನ್ನು ಬಲಹೀನಗೊಳಿಸುತ್ತಾನೆ. ಈ ದಿನ ಈ ವಾಕ್ಯದಲ್ಲಿ ನಾವು ನೋಡುವಾಗ ಕೆಲವರು ಸಭೆಯಾಗಿ ಕೂಡುವುದನ್ನು ಬಿಟ್ಟ ಪ್ರಕಾರ, ಅಮೆರಿಕ ದೇಶದಲ್ಲಿಯೂ ಕೂಡ, ಕ್ರೈಸ್ತೀಯ ದೇಶ ಎಂದು ಕರೆಯಲ್ಪಟ್ಟ ದೇಶದಲ್ಲಿಯೂ ಕೂಡ ಈ ದಿನ ಸಭೆಗೆ ಹಾಜರಾಗುವವರ ಒಂದು ಪರಿಸ್ಥಿತಿಯಾಗಲಿ ಅವರ ಪರ್ಸೆಂಟೇಜ್ ಆಗಲಿ ನೋಡುವುದಾದರೆ 100ರಲ್ಲಿ 5ರಿಂದ 10 ಮಂದಿ ಮಾತ್ರ ಕ್ರಮವಾಗಿ ಸಭೆಗೆ ಹೋಗುವವರಾಗಿದ್ದಾರೆಂದು ಲೆಕ್ಕಾಚಾರ ಹಾಕಲಾಗಿದೆ. ಅದಕ್ಕೆ ಒಂದು ಕಾಲದಲ್ಲಿ ದೊಡ್ಡ ದೊಡ್ಡ ಮಿಷನರೀಸ್ಗಳನ್ನು ಕಳಿಸಿಕೊಟ್ಟ ದೇಶದಲ್ಲಿಯೂ ಕೂಡ ಈ ದಿನ ಭಕ್ತಿಹೀನತೆ ಕಾಣಿಸುತ್ತಿದೆ. ಸಭೆಗಳು ಮುಚ್ಚಿ ಹಾಕಲಾಗ್ತಿವೆ. ಈ ದಿನ ದೇವರನ್ನು ಪ್ರೀತಿಸಿದಂತಹ ನಮ್ಮೆಲ್ಲರಿಗೆ ದೇವರು ಆಶೀರ್ವದಿಸಬೇಕೆಂದು ಅಭಿಷೇಕಿಸಬೇಕೆಂದು ಕೋರುತ್ತಿರುವಾಗ ಸೈತಾನನು ನಮ್ಮನ್ನು ಬೇರ್ಪಡಿಸಿ ಕುಲಭೇದದಿಂದ, ವರ್ಗಭೇದದಿಂದ, ವಯಸ್ಸಿನ ಭೇದದಿಂದ ಬಲಹೀನಗೊಳಿಸುತ್ತಿದ್ದಾನೆಂಬ ಸಂಗತಿ ಗುರುತಿಸಬೇಕು. ಅದಕ್ಕಾಗಿಯೇ ಈ ವಾಕ್ಯ ಎಚ್ಚರಿಸುತ್ತೆ. ಕೆಲವರು ಸಭೆಯಾಗಿ ಕೂಡುವುದನ್ನು ಬಿಟ್ಟು ಪ್ರಕಾರ ಬಿಟ್ಟು ಬಿಡದೆ ಒಬ್ಬರನ್ನೊಬ್ಬರು ಎಚ್ಚರಿಸುತ್ತಾ, ನೋಡಿ, ಎಚ್ಚರಿಸಿಕೊಳ್ಬೇಕಂತೆ. ಒಬ್ಬನಾಗಿರುವುದಕ್ಕಿಂತ ಇಬ್ಬರಾಗಿರುವುದು ಒಳ್ಳೆಯದು, ಅದರ ನಿಮಿತ್ತ ಬಿದ್ದವನನ್ನು ಎಬ್ಬಿಸಬಹುದು ಎಂದು ವಾಕ್ಯ ಹೇಳುತ್ತೆಯಲ್ಲವೇ? ನಿಜವಲ್ಲವೋ? ಒಬ್ಬರೇ ಹೋಗಿ ಬಿದ್ದೋಗ್ತೀರಿ, ಕೊನೆಗೇನಾಗುತ್ತೆ? ಇನ್ನೊಬ್ಬರು ನಿಮ್ಮ ಪಕ್ಕದಲ್ಲಿರಬೇಕು. ಕನಿಷ್ಠ ಅವರು ಎತ್ತಲಿಕ್ಕೆ ಆಗದಿದ್ರೂ ಕೂಡ ಅವರು ಆಂಬ್ಯುಲೆನ್ಸ್ ಆದರೂ ಕರೀತಾರೆ, ಇನ್ನೊಬ್ಬರಿಗೆ ಸಹಾಯ ಮಾಡಿ ಎಂದು ಹೇಳ್ತಾರೆ. ಅದಕ್ಕೆ ಮನೆಗಳಿಗೆ ಭೇಟಿ ಮಾಡಬೇಕಾದಾಗ ಈ ಪಾಸ್ಟರ್ ಅವರು ತಮ್ಮ ವಿಶ್ವಾಸಿಗಳ ಮನೆಗಳಿಗೆ ಹೋಗುವಾಗ ಯೇಸುಕ್ರಿಸ್ತನು ಕೂಡ ಹೇಳಿದಾರಲ್ಲವೇ, ಶಿಷ್ಯರನ್ನು ಕೂಡ ಸೇವೆಗೆ ಕಳಿಸುವಾಗ ಒಬ್ಬರನ್ನೇ ಕಳಿಸಲಿಲ್ಲ, ಇಬ್ಬಿಬ್ಬರನ್ನಾಗಿ ಕಳಿಸಿದ್ರು. ಇಬ್ಬರಿರುವಾಗ ಸೈತಾನನಿಗೆ ಅವಕಾಶ ಸಿಗಲ್ಲ. ಒಬ್ಬರಾಗಿರುವಾಗ ಈಸಿಯಾಗಿ ಸೈತಾನನು ನಮಗೆ ಮೋಸಗೊಳಿಸ್ತಾನೆ. ಅದಕ್ಕೆ ನಾವು ದೇವರ ಮಕ್ಕಳಾಗಿದ್ದೇವೆ ಎಂಬ ವಿಷಯ ಮರೆಯದೆ ಸಭೆಯಾಗಿ ಕೂಡಿ ಬಂದು, ಒಬ್ಬನು ಬಲಹೀನನಾದ್ರೆ ಇನ್ನೊಬ್ಬನು ಬಲಹೀನನಾದ್ರೆ ಮತ್ತೊಬ್ಬನು, ಹೀಗೆ ಒಬ್ಬರನ್ನೊಬ್ಬರು ಎಚ್ಚರಿಸಿಕೊಳ್ಳುತ್ತಾ ಪ್ರೀತಿ ತೋರಿಸಲು, ಸತ್ಕಾರ್ಯ ಮಾಡಲು ಒಬ್ಬರನ್ನೊಬ್ಬರು ಏನಂತೆ ಪ್ರೇರೇಪಿಸಬೇಕು. ಕೆಲಸಕ್ಕೆ ಬಾರದಂತಹ ಪಾಪಿಷ್ಟ ಕಾರ್ಯಗಳನ್ನು ಮಾಡಲು ಸೈತಾನನು ಪ್ರೇರೇಪಿಸುತ್ತಾನೆ. ಲೋಕದಲ್ಲಿರುವ ಮನುಷ್ಯರು ಬೈಕಣೋ ಹೊಡಿಕಣೋ ಏನಾಗುತ್ತೆ ನೋಡ್ಕೊಳ್ಳೋಣ ಎಂದು ಒಬ್ಬೊಬ್ಬರನ್ನು ಪ್ರೇರೇಪಿಸುವಾಗ ಅವರನ್ನು ದೋಷಿಗಳನ್ನಾಗಿ, ಕೊಲೆಗಾರನನ್ನಾಗಿ ಮಾಡ್ತಾರೆ. ಕೇಡಿಗೆ ಪ್ರೇರೇಪಿಸುವವನೇ ಸೈತಾನನಾಗಿದ್ದಾನೆ. ಆದರೆ ಸ್ವಲ್ಪ ಮೌನವಾಗಿರು, ಸ್ವಲ್ಪ ದೀನನಾಗಿರು, ಸ್ವಲ್ಪ ತಗ್ಗಿಸಿಕೋ, ಸ್ವಲ್ಪ ಸಹಿಸಿಕೋ, ಸ್ವಲ್ಪ ತಾಳಿಕೋ, ಯೇಸುವನ್ನು ಜ್ಞಾಪಕ ಮಾಡಿಕೋ ಎಂದು ತಾಳ್ಮೆ ಉಂಟು ಮಾಡುವ ಮಾತುಗಳು, ನಮ್ಮನ್ನು ಸಮಾಧಾನಗೊಳಿಸುವ ಮಾತುಗಳು ನಾವು ಕೇಳ್ತಿರುವಾಗ ನಮಗೆ ಶಕ್ತಿ ಇಲ್ಲದಿದ್ರೂ ಕೂಡ ಒಂದು ವಿಧವಾದ ಪ್ರಶಾಂತತೆ ಹೊಂದುತ್ತೇವೆ. ವಿಶ್ವಾಸಿಯನ್ನು ಬಲಪಡಿಸಬೇಕು. ಯಾರನ್ನು ಕುಗ್ಗಿಸಬೇಡಿರಿ. ನಿಮ್ಮ ಮಕ್ಕಳಿಗೂ ಕೂಡ ನಿರುತ್ಸಾಹಗೊಳಿಸಬೇಡಿರಿ. ಆಲ್ರೆಡಿ ಅವರು ನಿರುತ್ಸಾಹದಲ್ಲಿಯೇ ಇದ್ದಾರೆ. ಆ ನಿರುತ್ಸಾಹದಲ್ಲಿಯೇ ಸೈತಾನನ ಸೆರೆಗೆ ಬೀಳುತ್ತಿದ್ದಾರೆ. ಆದರೆ ನೀವು ಅವರನ್ನು ಪ್ರೋತ್ಸಾಹಪಡಿಸುವಾಗ, ಪ್ರೇರೇಪಿಸುವಾಗ, ದೇವರ ಕಾರ್ಯಗಳ ವಿಷಯದಲ್ಲಿ ಎಚ್ಚರಿಸುವಾಗ ಅವರು ಯೋಗ್ಯರಾಗುತ್ತಾರೆ. ವಿಶ್ವಾಸಿಗಳಲ್ಲಿ ಹೊಸಬರಿರ್ತಾರೆ, ಹಳೆಯವರಿರ್ತಾರೆ, ಹೊಸದಾಗಿ ರಕ್ಷಣೆ ಹೊಂದಿದವರಿರ್ತಾರೆ. ಕೆಲವೊಂದು ಅನುಭವ ಎನ್ನುವಂಥವುಗಳು ಪ್ರಾರ್ಥಿಸುವಂಥವರಿಗೆ ಬಹಳ ಚೆನ್ನಾಗಿ ಗೊತ್ತು.
ಅವುಗಳನ್ನು ಬಲಹೀನವಾದವರೊಂದಿಗೆ ಹಂಚಿಕೊಳ್ಳುವಾಗ ಸಭೆಯೊಳಗಡೆ ಐಕ್ಯತೆ ಬರುತ್ತೆ. ಸಭೆಯೆಲ್ಲ ಒಂದೇ ಮನಸ್ಸುಳ್ಳದಾಗಿರುತ್ತೆ. ಕ್ರಿಸ್ತನ ರಕ್ತದಲ್ಲಿ ತೊಳೆಯಲ್ಪಟ್ಟವರೆಲ್ಲರೂ ಮೊದಲಿಗಿತ್ತಿಯಂತೆ ಕರ್ತನ ಬರೋಣಕ್ಕಾಗಿ ಸಿದ್ಧಗೊಳ್ಳುವಂತೆ ಮೇಲು ಉಂಟಾಗುತ್ತೆ. ಪ್ರೀತಿ ತೋರಿಸಲು ಸತ್ಕಾರ್ಯ ಮಾಡಲು ಒಬ್ಬರನ್ನೊಬ್ಬರು ಹುರಿದುಂಬಿಸಿ ಪ್ರೇರೇಪಣೆ ಹುಟ್ಟಿಸಬೇಕು. ಒಬ್ಬಂಟಿಗರಾಗಿ ಮಾಡುವ ಕೆಲಸಕ್ಕಿಂತಲೂ 4 ಜನ ಸೇರಿ ಮಾಡುವ ಕೆಲಸ ಬಹಳ ಬೇಗ ಆಗುತ್ತೆ. ಎಂದಾದರೂ ಗಮನಿಸಿದ್ದೀರಾ? ಆಕಾಶದಲ್ಲಿ ಹಾರಾಡುವ ಪಕ್ಷಿಯನ್ನು ನೋಡಿರಿ. ಒಂಟಿಯಾಗಿ ಹಾರಾಡುವ ಪಕ್ಷಿಗಿಂತಲೂ ಒಂದು ಗುಂಪಾಗಿ ಹಾರಾಡುವ ಬಹಳ ವ್ಯತ್ಯಾಸ ಇರುತ್ತೆ ಎಂದು ಇತ್ತೀಚೆಗೆ ಕಂಡುಹಿಡಿದಿದ್ದಾರೆ. ಒಂಟಿಯಾಗಿರುವ ಪಕ್ಷಿ ಸ್ವಲ್ಪ ಎತ್ತರದಲ್ಲಿ ಮಾತ್ರ ಅದು ಹಾರಾಡಬಲ್ಲದು, ಸ್ವಲ್ಪ ಹೊತ್ತೇ ಹಾರಾಡಬಲ್ಲದಂತೆ. ಅದೇ ಪಕ್ಷಿ ಒಂದು ದೊಡ್ಡ ಗುಂಪಾಗಿರುವಾಗ ಬಹಳ ಚೆನ್ನಾಗಿ ಒಂದು ಲೈನ್ ಕ್ರಿಯೇಟ್ ಮಾಡ್ತವೆ. ಇಲ್ಲವೇ ಕೆಲವೊಮ್ಮೆ ಒಂದು ಡಿಸೈನ್ ಅಂತೆ ಅವು ನೋಡಿ ಎಷ್ಟು ಚೆನ್ನಾಗಿ ಆಕಾಶ ಪಕ್ಷಿಗಳು ಹಾರಾಡ್ತವಲ್ಲವೇ? ಎಂದಾದರೂ ಆಕಾಶ ಪಕ್ಷಿ ನೋಡಲು ಟೈಮ್ ಇದೆಯಾ? ಒಮ್ಮೆ ನೋಡಿ. ಅವು ಒಟ್ಟುಗೂಡಿ ಹಾರಾಡುವಾಗ, ಅವು ತಮ್ಮ ರೆಕ್ಕೆ ಚಾಚಿ ಬಡಿಯುತ್ತಿರುವಾಗ ಪಕ್ಕದಲ್ಲಿರುವ ಪಕ್ಷಿಗೆ ಸಹಕಾರವಾಗಿರುತ್ತೆ, ದೋಣಿಗೆ ಹೊಟ್ಟು ಹೊಡಿದಂತೆ. ಅವು ಬಹಳ ಸಮಾನವಾಗಿ ಒಂಟಿಯಾಗಿ ಹಾರಾಡಿದ್ದಕ್ಕಿಂತಲೂ ಎಷ್ಟೋ ಪಟ್ಟು ಹೆಚ್ಚಾಗಿ ಒಂದು ದೊಡ್ಡ ಸಮೂಹವಾಗಿ ಸಮವಾಗಿ ಹಾರಾಡಬಲ್ಲವು ಎಂದು ಕಂಡುಹಿಡಿದಿದ್ದಾರೆ. ಒಬ್ಬ ವಿಶ್ವಾಸಿ ಒಂಟಿಯಾಗಿರುವುದಕ್ಕಿಂತಲೂ 2-3 ಐಕ್ಯವಾಗಿರುವಾಗ ದೇವರು ಅದ್ಭುತ ಮಾಡಿ ಅವರ ಮಧ್ಯದಲ್ಲಿ ಬರುತ್ತೇನೆಂದು ಹೇಳಿದಾರಲ್ಲವೇ? ನಂಬಿಕೆಯಿಂದ ನಾವು ನಮ್ಮ ಜೊತೆ ಇರುವವರನ್ನು ಬಲಪಡಿಸುವಾಗ, ಒಬ್ಬರನ್ನೊಬ್ಬರು ಬಲಪಡಿಸಿಕೊಳ್ಳುವಾಗ, ಯಾರಾದರೂ ತಪ್ಪು ಮಾಡುವಾಗ ನಾನು ಕೂಡ ಎಲ್ಲಿ ಅಂತಹ ತಪ್ಪು ಮಾಡ್ತೇನೇನೋ ತನ್ನ ವಿಷಯದಲ್ಲಿ ಜಾಗರೂಕರಾಗಿದ್ದು ಹಾಗೆ ತಪ್ಪು ಮಾಡುವವರನ್ನು ಒಳ್ಳೆ ದಾರಿಗೆ ತರಬಹುದು. ಹಾಗೆ ಮಾಡುವಾಗ ನಮ್ಮ ಆತ್ಮ ಕಳ್ಕೊಳ್ಳುವುದಿಲ್ಲ. ವಿಶ್ವಾಸಿಗಳು ಈ ದಿನ ಎಡವಿ ಬೀಳುತ್ತಿದ್ದಾರೆ. ಈ ಲೋಕದಲ್ಲಿ ಸೈತಾನನ ಪ್ರಭಾವ ಹೆಚ್ಚಾಗ್ತಿದೆ. ಸೈತಾನನ ಇನ್ಫ್ಲೂಯೆನ್ಸ್ ಎಲ್ಲಿ ನೋಡಿದ್ರೂ ಕೂಡ ಪಾಪ ಮಾಡಲು ಹೆಚ್ಚಾಗಿ ಪ್ರೇರೇಪಿಸುವ ಶಕ್ತಿ ಈ ಮೀಡಿಯಾ, ಈ ಒಂದು ಕಲ್ಚರ್ ಮನುಷ್ಯರಿಗೆ ತಪ್ಪು ದಾರಿ ಹಿಡಿಸುತ್ತಿವೆ. ಇಂತಹ ಸಮಯದಲ್ಲಿ ದೇವರ ಮಾರ್ಗದಲ್ಲಿ ನಡೆಸುವುದಕ್ಕಾಗಿ, ಹಾಗೆಯೇ ದೇವರ ಮಾರ್ಗದಲ್ಲಿ ನಡೆದು ತೋರಿಸುವ ವಿಶ್ವಾಸಿಗಳಿರುವಾಗ, ಕರ್ತನನ್ನು ಅರಿತುಕೊಂಡವರು, ಕರ್ತನು ಬೇಕನ್ನುವಂಥವರು, ಹೊಸದಾಗಿ ಕರ್ತನನ್ನು ನಂಬಿದವರು ದೇವರ ಆಲಯಕ್ಕೆ ಬರುವಾಗ ಪ್ರಾರ್ಥಿಸುವ ನಿಮ್ಮನ್ನು ನೋಡಿ ಅವರು ಕೂಡ ಪ್ರಾರ್ಥಿಸುವುದನ್ನು ಕಲಿಯುತ್ತಾರೆ. ನಮ್ಮ ಸಭೆಯಲ್ಲಿ ಅದಕ್ಕೆ ಇಬ್ಬಿಬ್ಬರು ಕೈಗಳನ್ನು ಹಿಡಿದುಕೊಂಡು ಪ್ರಾರ್ಥಿಸುವುದು ಒಂದು ಸೆಷನ್ ಇರುತ್ತೆ. ಪ್ರಾರ್ಥನೆ ಮಾಡಲು ಬರದೇ ಇರುವವನು ಪ್ರಾರ್ಥನೆ ಮಾಡುವವರೊಂದಿಗೆ ಐಕ್ಯಗೊಳ್ಳುವಾಗ ಇಬ್ಬರು ಸೇರಿ ಒಬ್ಬರನ್ನೊಬ್ಬರು ನೋಡಿ ಬಲವಾದ ಪ್ರಾರ್ಥನೆ ಮಾಡುತ್ತಾರೆ. ಹಾಗೆ ಮಾಡುವುದನ್ನು ಕಂಡಿದ್ದೇನೆ. ಅಷ್ಟೇ ಅಲ್ಲ, ಅವರು ಪ್ರಾರ್ಥನೆ ಮಾಡುತ್ತಿರುವಾಗ ಒಬ್ಬರ ಭಾರ ಒಬ್ಬರು ಹಂಚಿಕೊಳ್ಳುವಾಗ, ಅಯ್ಯೋ ನಾನೇ ಬಹಳ ಭಾರದಲ್ಲಿದ್ದೇನಲ್ಲವೇ, ನನಗೇ ಇಷ್ಟೊಂದು ಸಮಸ್ಯೆಗಳಿವೆ ಎಂದು ಒಬ್ಬ ವ್ಯಕ್ತಿ ಅಂದುಕೊಳ್ಳುವಾಗ, ಇತರರ ಭಾರ ಕೇಳಿ ಅವರ ಭಾರದ ಬಗ್ಗೆ ಕೇಳ್ತಿರುವಾಗ, ಅಬ್ಬೋ ನನಗಿಂತಲೂ ಭಯಂಕರವಾದ ಹೋರಾಟದಲ್ಲಿ ಇವರಿದ್ದಾರಲ್ಲವೇ, ಇನ್ನು ನಾನೇ ಒಳ್ಳೆಯವನು, ನನಗೆಷ್ಟೋ ಕೃಪೆ ದೇವರು ತೋರಿಸಿದ್ದಾರೆ ಎಂಬ ಕೃತಜ್ಞತೆ ಉಂಟಾಗತ್ತೆ. ಎಷ್ಟೋ ಸಾರಿ ನಾವು ನಾನೊಬ್ಬಂಟಿಗನಾದೆನಲ್ಲವೇ ಎಂಬುದಾಗಿ ಆ ಒಂದು ಡಿಪ್ರೆಷನ್ಗೆ ಒಳಗಾಗ್ತೇವೆ. ಆದರೆ ಮತ್ತೊಬ್ಬರ ಸಾಕ್ಷಿಯನ್ನು ನಾವು ಕೇಳ್ತಿರುವಾಗ, ಅಂತಹ ಪರಿಸ್ಥಿತಿಯಲ್ಲಿದ್ದಾಗ ದೇವರು ಅವರನ್ನು ಯಾವ ರೀತಿಯಾಗಿ ರಕ್ಷಿಸಿ ಅವರನ್ನು ಹೊರಗೆ ತಂದರು ಎಂಬುದು ನಾವು ಹಂಚಿಕೊಳ್ಳುವಾಗ ನಮ್ಮ ನಂಬಿಕೆ ಅಭಿವೃದ್ಧಿಯಾಗುತ್ತೆ. ಅದಕ್ಕಾಗಿ ದೇವರ ಸಭೆಗೆ ಹೋಗೋಣ. ಹಾಡು ಬರದಿದ್ರೆ ಹಾಡು ಕಲಿಯಬಹುದು. ಸಭೆಯಲ್ಲಿ ಎಲ್ಲರೊಂದಿಗೆ ಸೇರಿ ಹಾಡುವಾಗ ಹೊಸದಾಗಿ ರಕ್ಷಣೆ ಹೊಂದಿದವರಿಗೆ ಹಾಡುಗಳು ಬರದೇ ಇರಬಹುದು, ಪ್ರಾರ್ಥನೆ ಗೊತ್ತಿಲ್ಲದೇ ಇರಬಹುದು, ಕರ್ತನ ಪದ್ಧತಿಗಳು, ಆತನ ಉದ್ದೇಶಗಳು, ಅಷ್ಟೊಂದು ಆಳವಾದ ಅನುಭವಗಳು ಗೊತ್ತಿಲ್ಲದೇ ಇರಬಹುದು. ಆದರೆ ಸಭೆಗೆ ಹೋಗುವಾಗ ಒಬ್ಬರನ್ನೊಬ್ಬರು ಪ್ರೇರೇಪಿಸುತ್ತಾ, ಒಬ್ಬರನ್ನೊಬ್ಬರು ಪ್ರೋತ್ಸಾಹಿಸುತ್ತಾ, ಒಬ್ಬರನ್ನೊಬ್ಬರು ಎಚ್ಚರಿಸುತ್ತಾ, ಒಬ್ಬರೊಂದಿಗೆ ಒಬ್ಬರು ಆನಂದಿಸುತ್ತಾ ಇರಬಹುದು. ಒಬ್ಬರೇ ಹೇಗೆ ಆನಂದಿಸ್ಲಿಕ್ಕಾಗುತ್ತೆ ಹೇಳಿ? ನೀವು ಒಬ್ಬರೇ ಕೂತ್ಕೊಂಡು ನಗುವಾಗ ನೋಡಿದವರು ಏನನ್ನುತ್ತಾರೆ? ಹುಚ್ಚನು ಅನ್ನುತ್ತಾರೆ. ಆದರೆ 4 ಜನರೊಂದಿಗೆ ಸೇರಿ ಸಂತೋಷ ಹಂಚಿಕೊಳ್ಳುವಾಗ ಅದಕ್ಕೆ ಪರಲೋಕ ಅನ್ನುತ್ತಾರೆ. ಚಪ್ಪಾಳೆ ತಟ್ಟುವಾಗ ಎಲ್ಲರೂ ಸೇರಿ ಆ ಚಪ್ಪಾಳೆಯ ಶಬ್ದ ಎಷ್ಟೋ ನಮ್ಮ ಕಿವಿಗೆ ಇಂಪಾಗಿ ನಮ್ಮ ಹೃದಯ ಸ್ಪಂದಿಸುತ್ತದೆ. ಇಂದಿನಿಂದ ಕ್ರಮ ತಪ್ಪದೆ ದೇವರ ಸಭೆಗೆ ಹೋಗಿರಿ. ದೇವರ ಸಭೆಗೆ ಹೋಗುವಾಗ ಜೊತೆ ವಿಶ್ವಾಸಿಗಳೊಂದಿಗೆ ಸೇರಿ ಪ್ರಾರ್ಥಿಸುವಂಥದ್ದನ್ನು, ಆನಂದಿಸುವಂಥದ್ದನ್ನು, ಸಹವಾಸ ಮಾಡುವುದನ್ನು, ಪ್ರಾರ್ಥನೆ ಮಾಡುವುದನ್ನು, ನಂಬಿಕೆಯಲ್ಲಿ ಅಭಿವೃದ್ಧಿಯಾಗುವುದನ್ನು, ಅಂದರೆ ನೀತಿಯನ್ನು, ಪ್ರೀತಿಯನ್ನು, ಸಮಾಧಾನವನ್ನು ಹೊಂದಲು ಪ್ರಯಾಸ ಪಡುವುದಕ್ಕೆ ಅಭ್ಯಾಸ ಮಾಡಿಕೊಳ್ಳಿರಿ. ಪ್ರಾರ್ಥನೆ. ಪರಿಶುದ್ಧನೇ ಪ್ರೀತಿಯುಳ್ಳ ತಂದೆಯೇ, 6 ದಿನಗಳವರೆಗೂ ಕೆಲಸ ಮಾಡಿ 7ನೆಯ ದಿನದಲ್ಲಿ ನಿಮ್ಮ ಆಲಯದಲ್ಲಿ ನಿಮ್ಮನ್ನು ಆರಾಧಿಸಬೇಕೆಂದು ಆ ದಿನ ನಮಗಾಗಿ ನೇಮಿಸಿದ್ದೀರಿ.
ಅದು ಕರ್ತನ ದಿನವೆಂದು ನಾವು ಎಣಿಸಿ ಅದು ಮನೋಹರ ದಿನವೆಂದು ನಾವು ವ್ಯಾಪಾರ ಮಾಡದೆ, ಲೌಕಿಕ ವಾರ್ತೆ ಕೇಳದೆ, ಲೋಕಸ್ಥರೊಂದಿಗಲ್ಲದೆ ದೇವರ ಮಕ್ಕಳೊಂದಿಗೆ ಕೂಡಿ ಪ್ರಾರ್ಥಿಸಿ ಆರಾಧಿಸುವಾಗ ದೇಶದ ಉನ್ನತವಾದ ಸ್ಥಳದಲ್ಲಿ ನಮ್ಮನ್ನು ಕುಡ್ರಿಸುವಿರಿ ಎಂಬುದಾಗಿ ವಾಗ್ದಾನ ಮಾಡಿದಿರಲ್ಲವೇ? ಅನುದಿನದ ಧ್ಯಾನ ವೀಕ್ಷಿಸುವ ಪ್ರಿಯರೆಲ್ಲರನ್ನು ಆಶೀರ್ವದಿಸಿರಿ. ಈ ಸೋಷಿಯಲ್ ಮೀಡಿಯಾದ ಮೂಲಕ ನಾವೆಲ್ಲರೂ ಒಂದೇ ಸ್ಥಳದಲ್ಲಿ ಸೇರ್ಲಿಕ್ಕಾಗದಿದ್ದರೂ ಕೂಡ ಏಕ ಮನಸ್ಸುಳ್ಳವರಾಗಿ ಪ್ರಾರ್ಥಿಸಿ, ಅದಕ್ಕಿಂತಲೂ ಹೆಚ್ಚು ನಮ್ಮ ಸಭೆಗಳಿಗೆ ಹೋಗಿ ಜೊತೆ ವಿಶ್ವಾಸಿಗಳೊಂದಿಗೆ ಸೇರಿ ನಿಮ್ಮನ್ನು ಆರಾಧಿಸುವ ಹಾಗೆ ನಿಮ್ಮ ಕೃಪೆಯನ್ನು ಸುರಿಯಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯೂ ಮಗನಾಗಿರುವ ಕ್ರಿಸ್ತನ ಕೃಪೆಯೂ ಆದರಣೆ ಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ, ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನೆ ಮನವಿಗಳನ್ನು ಮೇಲಿಂದ ಮೇಲೆ ನಮಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಕಳಿಸಿಕೊಡಿರಿ. ನಿಮಗೋಸ್ಕರ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ, ನೀವು ಕೂಡ ಪ್ರಾರ್ಥಿಸಿರಿ. 8939731313 ನಂಬರಿಗೆ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ಕಳಿಸಿಕೊಡಿರಿ. ಒಂದು ವೇಳೆ ನೀವು ಹೊರದೇಶದಿಂದಲೂ ಸಹ ವೀಕ್ಷಿಸುವವರಾಗಿರೋದಾದರೆ ಕೊಡಲ್ಪಟ್ಟಂತಹ ಇದೇ ನಂಬರಿಗೆ ಕಳಿಸಿಕೊಡುವುದಾದರೆ ನಿಮಗೋಸ್ಕರವೂ ಸಹ ನಾವು ತಪ್ಪದೆ ಪ್ರಾರ್ಥಿಸುತ್ತೇವೆ. ಡಾಕ್ಟರ್ ಜಯಪಾಲ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ದಿನ ಭಾನುವಾರವಲ್ಲವೋ? ಹಾಗಾಗಿ ಪ್ರತಿಯೊಬ್ಬರೂ ನಿಮ್ಮ ಸಭೆಗಳಿಗೆ ಹೋಗಿ ದೇವರನ್ನು ಆರಾಧಿಸುವ ಆರಾಧನೆಯಲ್ಲಿ ನೀವೆಲ್ಲರೂ ಹೋಗಿ ಪಾಲ್ಗೊಳ್ಳಿರಿ. ಜೊತೆ ವಿಶ್ವಾಸಿಗಳೊಂದಿಗೆ ಸೇರಿ ಪ್ರಾರ್ಥಿಸಿ ಕರ್ತನಿಗೆ ಮಹಿಮೆ ಸಲ್ಲಿಸುವಂಥವರಾಗಿರಿ. ಅದೇ ರೀತಿ ನೀವು ತಿರುಗಿ ಬಂದ ಮೇಲೆ ನಿಮಗೆ ಸಮಯ ಸಿಕ್ಕಾಗ ಈ ಕಾರ್ಯಕ್ರಮವನ್ನು ವೀಕ್ಷಿಸಿ ಆತ್ಮಿಕ ಬಲ ಹೊಂದಿರಿ. ಕರ್ತನ ಚಿತ್ತವಿರುವುದಾದರೆ ನಾಳೆ ಮತ್ತೆ ಅನುದಿನದ ಧ್ಯಾನದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.